ಕರ್ನಾಟಕದ ಒಂದು ಐಡೆಂಟಿಟಿ ಡಾಕ್ಟರ್ ರಾಜ್ ಆಗ್ತದೆ. ಬೇರೆ ರಾಜ್ಯಕ್ಕೆ ಹೋದಾಗ ಡಾಕ್ಟರ್ ಇಂಡಸ್ಟ್ರಿ ಅಂತಂದ್ರೆ ಡಾಕ್ಟರ್ ರಾಜ್ ಇರ್ತಾನೆ. ಕೆಂಟಕಿ ಕರ್ನಲ್ ಅನ್ನುವಂಥದ್ದನ್ನು ಯಾರಿಗಪ್ಪ ಕೊಟ್ಟಿದ್ದಾರೆ? ಸರಿಯಾದ ಅಕ್ಷರ ಜ್ಞಾನ ಇಲ್ಲದೆ, ಸರಿಯಾದ ಸಪೋರ್ಟ್ ಸಿಸ್ಟಮ್ ಇಲ್ಲದೆ, ನಾಟಕ ವ್ಯವಸ್ಥೆಯಿಂದ ಬಂದಂತಹ ಒಬ್ಬ ಹಳ್ಳಿಯೇ ಬಗಾಡಿದ ಒಬ್ಬ ಮನುಷ್ಯ, ಕಲೆಯನ್ನೇ ದೇವರು ಅಂತ ಅಂದ್ಕೊಂಡಿದ್ದಂಥ ಮನುಷ್ಯ, ಕಲೆ ಬಿಟ್ಟು ನನಗೆ ಇನ್ನೇನು ಗೊತ್ತಿಲ್ಲ ಅಂತಿದ್ದಂಥ ಮನುಷ್ಯ, ಸಾಯುವವರೆಗೂ ಅದೇ ಥರನೇ ಮುಗ್ಧತೆಯಿಂದ, ಅಂದರೆ ಮುಗ್ಧತೆ ಅಂತಂದರೆ ಜ್ಞಾನ ಇರಲಿಲ್ಲ ಅಂತಲ್ಲ, ಮುಗ್ಧನಾಗಿಯೇ ಉಳಿಬೇಕು, ಮಗುವಿನ ರೀತಿಯಲ್ಲಿ ಬದುಕಂಥ ಮನುಷ್ಯ. ಆತನ ಹೆಸರು ಹೇಳ್ಕೊಂಡು ಭಾಳಷ್ಟು ಜನ ಏನೇನೋ ಬೆಳೆಕಾಳು ಬೇಯಿಸ್ಕೊಂಡಿದ್ದಿರ್ಬೋದು, ಆದರೆ ವೈಯಕ್ತಿಕವಾಗಿ ಆ ಮುಗ್ಧತೆಯನ್ನು ಕೊನೆಯವರೆಗೂ ಕಾಪಾಡಿಕೊಂಡ್ರಲ್ಲ ಮಗುವಿನ ಹಾಗೆ. ಎಷ್ಟು ಜನರಿಗೆ ಸಾಧ್ಯತೆ ಇದೆ ರೀ? 2 ಸಿನಿಮಾ ಮಾಡಿದ್ರೆ ಅವ್ರನ್ನ ಹಿಡಿದಿಡೋಕ್ಕಾಗದಂಥ ಒಂದು ವ್ಯವಸ್ಥೆ ಇದೆ. ಹಿಡಿದಿಡೋಕ್ಕಾಗಲ್ಲ, ತಾನೊಬ್ಬ ಹೀರೋ, ತಲೆನೇ ನಿಲ್ಲೋದಿಲ್ಲ. ಅಂಥದ್ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಮಾತಾಡಲಿಕ್ಕೆ ಹೋಗಬಾರ್ದು. ಯಾವುದೇ ಕಾರಣಕ್ಕೂ ಅವ್ರಿಗೆ ಒಂದು ಸಮಾಧಿ ಮಾಡಿಕೊಡುವಂಥದ್ದು, ಸಮಾಧಿಯಲ್ಲಿ ಅವ್ರನ್ನ ಕಾಣುವಂಥದ್ದು, ಇಡೀ ಜಗತ್ತಿಗೆ ಅವ್ರನ್ನ ತೋರಿಸ್ಬೇಕಾದ ಜವಾಬ್ದಾರಿ ಈ ನಾಡಿನಿಂದ. ಇನ್ಯಾರ್ದು? ರಾಜ್ಕುಮಾರ್ ಮನಸ್ಸು ಮಾಡಿದರೆ ಈ ನಾಡಿನ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು. ತಮಿಳುನಾಡಿನಲ್ಲಿ ವಿಜಯ್ ಅಂತಹ ಯುವಕರೇ ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಮೇರು ವ್ಯಕ್ತಿತ್ವ ಇವನ್ನೆಲ್ಲ ಇಟ್ಕೊಳ್ತಾ, ನಾನು ಚೇತನ್ ಅಹಿಂಸಾ ಅವರ ಒಳಗಿನ ಕೆಲವೊಂದು ವಿಚಾರಗಳು ಅದು ಸಂವಿಧಾನಾತ್ಮಕವಾಗಿರ್ಬೋದು, ಒಪ್ತೇನೆ. ಆದರೆ ಅದನ್ನು ಎಲ್ಲ ಕಡೆ ಅಳವಡಿಸ್ಲಿಕ್ಕೆ ಬರೋದಿಲ್ಲ, ಎಲ್ಲರಿಗೂ ಅನ್ವಯಿಸೋದು ಇಲ್ಲ. ಸಂವಿಧಾನವೇ ಹೇಳುತ್ತೆ ಎಲ್ಲರೂ ಆಲ್ ಆರ್ ಈಕ್ವಲ್, ಬಟ್ ಸಮ್ ಆರ್ ಮೋರ್ ಈಕ್ವಲ್ ಅಂತ ಹೇಳುತ್ತೆ. ಪಾಸಿಟಿವ್ ಡಿಸ್ಕ್ರಿಮಿನೇಷನ್ನ ಮಾಡುತ್ತೆ ನಮ್ಮ ಸಂವಿಧಾನವೇ. ಹಾಗಾಗಿ ಒಬ್ಬ ಸ್ನೇಹಿತನಾಗಿ ಹೇಳ್ತಾ ಇರುವಂಥದ್ದು, ಇದನ್ನು ಕೆದಕಕ್ಕೆ ಹೋಗಬಾರ್ದು. ಇದು ಒಳ್ಳೆಯ ಲಕ್ಷಣಗಳಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ನಾವು ಮಾತನಾಡಿದ್ರೆ ಅಥವಾ ಅವರ ಸಮಾಧಿ ಬಗ್ಗೆ ಮಾತಾಡಿದ್ರೆ ಜನ ಸಹಜವಾಗಿ ಕೆರಳಕ್ಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಇದೊಂದು ಬೇಡದಿರುವಂತಹ ಒಂದು ಚರ್ಚೆ ಆಗಿಬಿಡುತ್ತೆ, ಬೇಕಾಗಿಲ್ಲ. ಇದು ಯಾವುದೇ ರೀತಿಯಾದಂತಹ ಒಂದು ಪ್ರೊಡಕ್ಟಿವ್ ಆದಂತಹ ಮಾತುಕತೆ ಅಲ್ಲ. ಇದನ್ನು ಇಲ್ಲೇ ಬಿಟ್ಬಿಡಬೇಕಾಗತ್ತೆ. ಎಲ್ಲರ ಪರವಾದ ಸಿನಿಮಾಗಳನ್ನು ಡಾಕ್ಟರ್ ರಾಜ್ಕುಮಾರ್ ಮಾಡ್ತಾ ಬಂದಂಥದ್ದು. ಇತಿಹಾಸದಲ್ಲಿ ಶೋಷಣೆ ವಿರುದ್ಧ ಮಯೂರ ವರ್ಮನಾಗಿ, ಬಹದ್ದೂರ್ ಗಂಡಾಗಿ, ಬಂಗಾರದ ಮನುಷ್ಯನಾಗಿ, ಸಿಪಾಯಿಯಾಗಿ ಯಾವ ಪಾತ್ರ ಮಾಡಲಿಲ್ಲ ಹೇಳಿ? ದೇವರ ಪಾತ್ರಗಳನ್ನೆಲ್ಲ ನೋಡಿದಾಗ ಡಾಕ್ಟರ್ ರಾಜ್ಗಿಂತ ಉತ್ತಮವಾದಂಥ ನಟ ಎಲ್ಲಿದ್ದಾರೆ ತರಿಸುತ್ತೆ? ಯಾವುದೇ ಪಾತ್ರ. ಬಾಂಡ್ ಸಿನಿಮಾಗಳನ್ನು ಮಾಡಲಿಕ್ಕೂ ಸೈ, ಶ್ರೀಕೃಷ್ಣ ಪರಮಾತ್ಮನ ಪಾತ್ರ ಮಾಡೋಕ್ಕೂ ಸೈ, ಅರ್ಜುನ ಪಾತ್ರ ಮಾಡಲಿಕ್ಕೂ ಸೈ, ಹಿರಣ್ಯಕಶಿಪು ಅಂತ ರಾಕ್ಷಸನ ಪಾತ್ರ ಮಾಡಲಿಕ್ಕೂ ಸೈ. ಯಾರು ಮಾಡ್ತಾರ್ರಿ? ಅದು ತಪಸ್ಸು ಮಾಡ್ದಂಗೆ ಮಾಡ್ತಾಯಿದ್ರಲ್ಲ. ದೇವತಾ ಮನುಷ್ಯ ಸಿನಿಮಾ ಮಾಡಬೇಕಂತಂದರೆ ಅವ್ರು ತಮ್ಮನ್ನು ತಾವೇ ದಂಡಿಸ್ಕೊಂಡು ಆ ಒಂದು ಧ್ಯಾನಾವಸ್ಥೆಗೆ ಹೋಗೋದಿದೆಯಲ್ಲ. ಎಷ್ಟು ಜನ ನಟರು ಮಾಡ್ತಾರೆ ಹೇಳ್ರಿ? ಯಾರು ಮಾಡ್ತಾರೆ? ಇವತ್ತು ಯಾರೂ ಮಾಡಲ್ಲ. ಮತ್ತು ಅಲ್ಲಿ ಮುಗ್ಧತೆಯನ್ನು ಇಟ್ಕೋಬೇಕು, ತನ್ನ ಸೀನಿಯಾರಿಟಿಯನ್ನು ಮರಿಬೇಕು. ತನ್ನನ್ನು ನಂಬಿ ಬಂದಂಥ ಪ್ರೊಡ್ಯೂಸರ್ ಆಗ್ಬೋದು ಅಥವಾ ಡೈರೆಕ್ಟರ್ ಇರ್ಬೋದು, ಅವರ ಕೈಗೆ ಮಗುವಿನ ಹಾಗೆ ಸಿಲ್ಕದಿದೆಯಲ್ಲ ಒಬ್ಬ ಮೆಚ್ಯೂರ್ಡ್ ಆರ್ಟಿಸ್ಟು, ಇನ್ನೊಬ್ಬನನ್ನು ನೋಡಲಿಕ್ಕೆ ಸಾಧ್ಯತೆ ಇಲ್ಲ. ಅಷ್ಟು ಸರಳವಾದಂಥ ವ್ಯಕ್ತಿತ್ವಗಳನ್ನ ನಾವು ನೋಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅವ್ರ ಪರವಾಗಿ ನಿಂತ್ಕೊಳ್ಳೋದೇನೋ ಜವಾಬ್ದಾರಿ, ಈ ಕರ್ನಾಟಕದ ಸರ್ಕಾರದ ಜವಾಬ್ದಾರಿ, ಮಣ್ಣಿನ ಜವಾಬ್ದಾರಿ. ಅಂಥವರನ್ನು ಹೆತ್ತ ಈ ಭೂಮಿ ಇದೆಯಲ್ಲ ಧನ್ಯ. ಅವರಿಂದ ಕೀರ್ತಿ ನಮಗೆ ಸಿಕ್ಕಿದೆ, ಸರ್ಕಾರಕ್ಕೆ ಸಿಗುತ್ತೆ. ಅವ್ರಿಗೇನು ಸಿಕ್ಕಿದೆ? ಹೊರಟೋಗಿದ್ದಾರೆ. ಆ ಭೂಮಿಯಿಂದ ಅವ್ರ ಮನೆಯವ್ರಿಗೇನು ಸಿಕ್ಕಿದೆ? ಅದನ್ನ ಇಟ್ಕೊಂಡು ಅವ್ರ ಮನೆಯವ್ರು ಏನು ಮಾಡಬೇಕಾಗಿದೆ? ಈ ಒಂದು ಪ್ರಾಕ್ಟಿಕಲ್ ಥಿಂಗ್ಸನ್ನ ನಾವು ತಲೆಗೆ ಇಟ್ಕೊಳ್ತಾ ಮಾತಾಡಬೇಕು. ಒಂದು ಕಾಂಟ್ರವರ್ಸಿಯನ್ನು ನಾವು ಸೃಷ್ಟಿ ಮಾಡಬಾರ್ದು. ನಾವು ಮಾತನಾಡುವಂಥದ್ದು ಯಾವಾಗಲೂ ನ್ಯಾಯಬದ್ಧವಾಗಿ, ಸತ್ಯಕ್ಕೆ ಹತ್ತಿರವಾಗಿ, ಮತ್ತು ಮನಸ್ಸುಗಳನ್ನ ಹತ್ತಿರ ತರುವ ಹಾಗೆ. ಎಲ್ಲೋ ಒಂದು ತಿಳಿ ಕೊಳದಲ್ಲಿ ಕಲ್ಲು ಹಾಕೊಂಡು ಇರಬಾರ್ದು. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತನಾಡ್ತಾ ಹೋಗೋದಾದರೆ ಬೇಕಾದಷ್ಟಿದೆ. ಸ್ಪಷ್ಟವಾಗಿ ಕನ್ನಡದಲ್ಲಿ ಮಾತಾಡುವಂಥವ್ರು ಅಚ್ಚ ಕನ್ನಡವನ್ನು ಸುಂದರವಾಗಿ ಕೇಳಲಿಕ್ಕೆ ಎಷ್ಟೊಂದು ರಸವತ್ತಾಗಿರುತ್ತೆ.
ಒಂದು ಊರಿ ಭೋಜನ ಮಾಡ್ದಂಗೆ ಇರುತ್ತೆ. ಅವರ ಮಾತುಕತೆಗಳನ್ನ ನಾವು ಕನ್ನಡದಲ್ಲಿ ಕೇಳ್ತಾ ಇದ್ದರೆ ಅದ್ರ ಜೊತೆಯಲ್ಲಿ ಇಂಗ್ಲೀಷ್ನಲ್ಲಿ ಒಂದು ಪಾಠ ಮಾಡ್ತಾರಲ್ಲ, ಎರಡು ಕನಸು ಸಿನಿಮಾದಲ್ಲಿ, ಇವತ್ತಿನ ಹೀರೋಗಳಿಗೆ ಅದೊಂದು ಚಾಲೆಂಜ್. ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ಬಂದಂಥ ಹೀರೋಗಳಿಗೂ ಅದೊಂದು ಚಾಲೆಂಜೆ. ಅಷ್ಟು ನಿರರ್ಗಳವಾಗಿ ಇಂಗ್ಲೀಷ್ನಲ್ಲಿ ಅವರು ಪಾಠ ಮಾಡ್ತಾರೆ ಅಂತಂದರೆ ಹ್ಯಾಂಡ್ಸ್ ಆಫ್ ಅಲ್ವಾ. ಇದು ಎಲ್ಲೋ ನಾವು ಮೆಸ್ಮರೈಸ್ ಆಗೋಗಿದ್ದೀವಿ ಅಂತಲ್ಲ, ಅವ್ರ ವಿಚಾರದಲ್ಲಿ ಕಳೆದೋಗ್ಬಿಟ್ಟಿದ್ದೀವಿ ಅಂತಲ್ಲ, ಇದ್ದೀನಿ ನಾವು ಪ್ರೆಸೆನ್ಸಲ್ಲಿದ್ದೀವಿ. ಅಂಥವರನ್ನು ನೆನಪಿಸ್ಕೊಳ್ಬೇಕಾಗಿದ್ದು ಮಾನವೀಯತೆಯ ಲಕ್ಷಣ, ನಾಗರಿಕತೆಯ ಲಕ್ಷಣ ಮತ್ತು ನಮ್ಮ ದೊಡ್ಡ ಜವಾಬ್ದಾರಿ. ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಸೃಷ್ಟಿಸಲಾರ. ಎಲ್ಲರೂ ಇತಿಹಾಸವನ್ನು ಸೃಷ್ಟಿಸಲಾರದು. ಇತಿಹಾಸದಲ್ಲಿ ಬಂದಂಥವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಹೋಗುವಂಥ ಕೆಲಸವನ್ನಾದರೂ ಕನಿಷ್ಠ ಮಾಡಬೇಕು. ಅಂಬೇಡ್ಕರ್ ಅವರು ನಮ್ಮ ಆರಾಧ್ಯ ದೈವ. ಪ್ರತಿ ಹಳ್ಳಿಯಲ್ಲಿ ಅವ್ರಿಗೊಂದಿಷ್ಟು ಜಾಗ, ಒಂದು ಮೂರ್ತಿ ನಾವು ಇಟ್ಟಿರ್ದೇವಪ್ಪ. ಹಂಗಂತೇಳ್ಬಿಟ್ಟು ಆ ಜಾಗ ಎಲ್ಲ ಯಾಕೆ ಕೊಟ್ರಿ ಅಂತ ಕೇಳೋಕ್ಕೆ ಶುರು ಮಾಡಿಬಿಟ್ರೆ ನೋವಾಗಲ್ವಾ? ಹಿಂಗೆ ಮಾತಾಡಬಾರ್ದು. ಅದೇ ರೀತಿ ಹಳ್ಳಿಯಲ್ಲಿ ನಮ್ಮ ಗಾಂಧಿಯವರು ಜೀವಿಸ್ತಾ ಇದ್ದಾರೆ. ಸತ್ತ ಮೇಲೂ ಇವತ್ತಿಗೂ ಅಮರವಾಗಿ ಜೀವಿಸ್ತಾ ಇದ್ದಾರೆ. ಅವು ಪ್ರತಿಯೊಂದು ಆಯಕಟ್ಟು ಪ್ರದೇಶಗಳಲ್ಲಿ ಗಾಂಧಿಯ ಪುತ್ಥಳಿಗಳು ರಾರಾಜಿಸ್ತಾ ಇದ್ದಾವೆ ನಮ್ಮ ಭಾರತದಲ್ಲಿ. ಆ ಜಾಗ ಎಲ್ಲ ಯಾಕೆ ಕೊಟ್ರಿ, ಗಾಂಧಿಗೆ ಏನು ಮಾಡ್ಬಿಟ್ಟ ಅಂತಂದ್ಬಿಟ್ರೆ ತಪ್ಪಲ್ವಾ? ರೀತಿಯಾಗಿ ಮೇರು ವ್ಯಕ್ತಿತ್ವಗಳು ನಮ್ಮ ಸಂಪತ್ತು. ನೆಲ್ಸನ್ ಮಂಡೇಲ, ಮಾರ್ಟಿನ್ ಲೂಥರ್, ಗಾಂಧಿಯ ಫಾಲೋವರ್. ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಗಾಂಧಿ ಅಂತ ಹೇಳುವಂಥದ್ದು ಒಂದು ಲಕ್ಚರಿ ಅಂತ ಹೇಳ್ತಾರಲ್ಲ, ಆದಮೇಲೆ ನಾವು ಗಾಂಧಿ ಬಗ್ಗೆ ಮಾತಾಡ್ಬೋದು. ಗಾಂಧಿ ಪ್ರಶ್ನಾತೀತನಲ್ಲ, ಅಂಬೇಡ್ಕರ್ ಅವರು ಪ್ರಶ್ನಾತೀತರಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರಶ್ನಾತೀತರಾಗದೇ ಇರ್ಬೋದು. ಆದರೆ ಅವರ ಕೊಡುಗೆಗಳನ್ನ ನಾವು ಕನ್ಸಿಡರ್ ಮಾಡಬೇಕಲ್ಲ. ಆ ಮಟ್ಟದಲ್ಲಿ ನಾವು ಇದ್ದೀವ ಅಂತ ಆದರೂ ಒಂದು ಸಲ ಯೋಚನೆ ಮಾಡಬೇಕಲ್ಲ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಇವತ್ತು ನಮ್ಮ ಒಂದು ಸಾಕ್ಷಿ ಪ್ರಜ್ಞೆ, ಈ ನಾಡಿನ ಸಾಕ್ಷಿ ಪ್ರಜ್ಞೆ, ಈ ನಾಡಿನ ಅಸ್ಮಿತೆ. ಕನ್ನಡಕ್ಕೆ ಮತ್ತೊಂದು ಹೆಸರು, ಕನ್ನಡದ ಉಸಿರು, ಅವರ ಉಸಿರು ಕನ್ನಡವೇ ಆಗಿದೆ. ಸರಳ ಜೀವನ, ಸರಳವಾದ ವ್ಯಕ್ತಿತ್ವ. ಅವ್ರಿಗೆ ಯಾವುದೇ ಇಸಮ್ಗಳನ್ನ ಇಟ್ಕೊತಿರ್ಲಿಲ್ಲ. ಎಲ್ಲರನ್ನೂ ಈಕ್ವಲ್ ಆಗೇ ನೋಡೋರು. ಅವರು ಊಟ ಮಾಡೋದನ್ನ ನೋಡೋಕ್ಕೆ ಒಂದು ಸಂತೋಷ ಅಲ್ವಾ? ಹಾಗಾಗಿ ಅವರ ಫೋಟೋಗಳನ್ನ ಇವತ್ತು ಮಿಲ್ಟ್ರಿ ಹೋಟ್ಲ್ಗಳೆಲ್ಲ ಹಾಕತ್ತಾರೆ. ಯಾರು ಬಿಟ್ಟಿದ್ರು ಆ ಫೋಟೋಗಳನ್ನ ಹಾಕೊಳ್ಳೋಕ್ಕೆ? ನನಗನ್ಸಿದ ಪ್ರಕಾರ ಮೊದಲು ಮಿಲ್ಟ್ರಿ ಹೋಟ್ಲಲ್ಲಿ ರಾರಾಜಿಸ್ತಾ ಇದ್ದಿದ್ದು ಡಾಕ್ಟರ್ ರಾಜ್ ಅವರ ಫೋಟೋಗಳು. ಅವರು ಮೂಳೆ ಕಡಿಯುವ ರೀತಿ, ಅವ್ರ ಮುದ್ದೆ ಚಿರುವ ರೀತಿ, ಇದು ಎಷ್ಟು ಸರಳವಾಗಿ ಸಿಕ್ಕಿದಂತಹ ವ್ಯಕ್ತಿತ್ವಗಳನ್ನ ನಾವು ಸದೃವಾಗಿ ತಗೋಬಾರ್ದು. ರಾಜ್ಕುಮಾರ್ ಅವರ ಸಂಸ್ಕೃತಿಯೇ ನಮ್ಮ ಈ ನೆಲದ ಸಂಸ್ಕೃತಿಯಾಗಿತ್ತು. ಅದು ಬಹುಜನರ ಸಂಸ್ಕೃತಿ, ಈ ಗ್ರಾಮೀಣ ಭಾರತದ ಸಂಸ್ಕೃತಿ, ಶೂದ್ರ ಭಾರತದ ಸಂಸ್ಕೃತಿ. ಇದನ್ನು ನಾವು ಮರಿಕೊಡೋದು. ನಾವು ಕರ್ನಾಟಕದಲ್ಲಿ ಹುಟ್ಟಿದವರಿಗೆ ಡಾಕ್ಟರ್ ರಾಜ್ ತುಂಬ ದೊಡ್ಡ ವ್ಯಕ್ತಿ, ತುಂಬ ದೊಡ್ಡ ಶಕ್ತಿ. ಬೇರೆ ರಾಜ್ಯದವರೇ ಅವರಿಂದ ಪ್ರಭಾವಕ್ಕೊಳಗಾಗಿರುವಾಗ ನಾವು ಎಷ್ಟರ ಮಟ್ಟಿಗೆ ಇರಬೇಕು? ಕೆಲವೊಂದು ವಿಚಾರಗಳನ್ನ ನಾವು ಪಕ್ಕದ ತಮಿಳರಿಂದ ಕಲಿಬೇಕಂದ್ರೆ ಅಲ್ಲಿಯ ರಾಜಕೀಯವೇ ಸಿನಿಮಾದವರಿಗೋಸ್ಕರ ಮುಡುಪಾಗಿ ಹೋಗ್ಬಿಡುತ್ತೆ. ವಿಜಯ್ ಇವತ್ತು ಗೆದ್ದು ಬಂದಿರೋದು ಪ್ಯೂರ್ಲಿ ಬಿಕಾಸ್ ಹಿ ಈಸ್ ಅನ್ ಆ್ಯಕ್ಟರ್. ಅಂಥ ಒಂದು ವ್ಯಾಮೋಹ, ಆ ಮಟ್ಟದಲ್ಲಿ ನಮಗೆ ವ್ಯಾಮೋಹ ಇರದಿದ್ದರೂ ಕೂಡ ವಸ್ತುನಿಷ್ಠವಾಗಿ ನಮ್ಮ ಡಾಕ್ಟರ್ ರಾಜ್ನಂತಹ ವ್ಯಕ್ತಿಗಳು ಎಷ್ಟು ಘನವಾಗಿ ಬದುಕಿದವರು ಅಂತ ಹೇಳುವಂಥದ್ದು ಇರಬೇಕಲ್ಲ. ಏನು ಯಾರೋ ಲಂಪಟರು ಲೂಚರು ಆಗಿದ್ರೆ ಬೇರೆ ವಿಚಾರ. ಸುಮ್ಮನೆ ಅವರನ್ನು ಎಳೆದಾಡುವಂಥದ್ದನ್ನು ಕೆಲವರು ಮಾಡಿದ್ದಾರೆ, ಯಾರು ಬೇಡದಿರುವಂಥದ್ದು. ಅಲ್ಲೂ ಕೂಡ ಜಾತಿ ಧರ್ಮಗಳು ಕೆಲಸ ಮಾಡುವಂಥ ಪಂಗಡಗಳು ಕೆಲಸ ಮಾಡಿದ್ದಾರೆ, ಒಳ ರಾಜಕೀಯಗಳು ಕೆಲಸ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ದೇವರ ಪಾತ್ರಗಳು ಸಿಗಬಾರ್ದು ಅಂತ ಹೇಳುವಂಥದ್ದು ಅಂಥ ನಿರ್ದೇಶಕರು ಕೂಡ ನಮ್ಮ ನಡುವೆ ಇದ್ದು ಹೋಗಿದ್ದಾರೆ. ನೀವು ಮಾಡೋಂಗಿಲ್ಲ, ನೀನು ಶೂದ್ರ ನೀನು ಅಂತ ಹೇಳುವಂಥ ಕಾರಣ ಕೆಲವೊಂದು ಪಾತ್ರಗಳು, ಪ್ರಮುಖವಾಗಿ ರಾಘವೇಂದ್ರ ಸ್ವಾಮಿಗಳ ಪಾತ್ರ, ಇಂಥ ಪಾತ್ರಗಳು ಅವ್ರು ಮಾಡಿಕೊಡ್ದು ಅಂತ ಪಟ್ಟಿಡಿದಂಥವ್ರು ಇದ್ದಾರೆ. ಡಾಕ್ಟರ್ ರಾಜ್ ಅವ್ರನ್ನ ಒಂದು ರೀತಿಯಲ್ಲಿ ನೋಡಲಿಕ್ಕೆ ಬರೋದಿಲ್ಲ. ಅವರನ್ನು ಬೇರೆ 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 ಮಸೂರಗಳಲ್ಲಿ ನಾವು ನೋಡಿ ಮಾತಾಡೋದು. ವೈಯಕ್ತಿಕವಾದಂಥ ಸಣ್ಣ ಪುಟ್ಟ ಲೋಪಗಳು
ಅವರಲ್ಲಿ ಇರುತ್ತೆ. ಯಾಕೆಂತಂದರೆ ಅವರು ಕೂಡ ಒಬ್ಬ ಮನುಷ್ಯರಾಗಿರೋದ್ರಿಂದ. ಹಂಗಂತೇಳಿ ಕಲೆಯ ವಿಚಾರದಲ್ಲಿ, ಸಂಸ್ಕೃತಿಯ ವಿಚಾರದಲ್ಲಿ, ಸಜ್ಜನಿಕೆಯ ವಿಚಾರದಲ್ಲಿ, ಭಾಷೆಯ ವಿಚಾರದಲ್ಲಿ, ಈ ನೆಲ ಜಲ ಜನರ ಉಳಿವಿನ ವಿಚಾರದಲ್ಲಿ ಅವರ ನಿಲುವು ಇದೆಯಲ್ಲ, ಅದು ಬಹಳ ಭದ್ರವಾದಂತಹ ನಿಲುವು. ಅದರಲ್ಲಿ ಎರಡು ಮಾತೇ ಇರ್ತಿರಲಿಲ್ಲ, ಅವಕಾಶವೇ ಇರ್ತಿರಲಿಲ್ಲ. ಮತ್ತು ಅವರು ತಗೊಂಡಂಥ ಕೆಲವು ನಿಲುವುಗಳು, ನಾನು ರಾಜಕೀಯಕ್ಕೆ ಬರಬಾರ್ದು ಅನ್ನುವಂಥ ನಿಲುವಿದೆಯಲ್ಲೋ, ಅದು ತುಂಬ ದೊಡ್ಡ ನಿರ್ಧಾರ. ಆ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದಾಗ ಅವರಿಗೆ ಬರಬೇಕಾದ ಅಷ್ಟೂ ಪುರಸ್ಕಾರಗಳು ಬಂದಾಗ, ಸನ್ಮಾನಗಳು ಸಿಕ್ಕಾಗ, ದೇವರಿಗೆ ಸಮಾನವಾಗಿ ಅವ್ರನ್ನ ನೋಡಲಿಕ್ಕೆ ಶುರು ಮಾಡಿದಾಗ, ಅಣ್ಣ ಅಂತ ಇಡೀ ದೇಶವೇ ಹೇಳ್ತಿದ್ದಾಗ, ರಾಜಕೀಯಕ್ಕೆ ಬರಬಾರ್ದಿತ್ತು ಅಂತೇನಿಲ್ಲ, ಬರ್ಬೋದಾಗಿತ್ತು. ಆದರೂ ನನಗೆ ರಾಜಕೀಯ ಬೇಡ, ಹಣಕಾಸು ವ್ಯವಹಾರ ನನಗೆ ಬೇಡ, ನಾನು ಕಲಾದೇವಿಯ ಮಗ, ನನಗೆ ನಟನಾಗಿ ಉಳಿದ್ರೆ ಸಾಕಪ್ಪ ಅಂತ ಹೇಳುತ್ತಿದೆಯಲ್ಲ, ಮತ್ತೊಂದಿಷ್ಟು ನಾನು ಚೆನ್ನಾಗಿ ಒಂದಿಷ್ಟು ಒಳ್ಳೆಯ ಸಿನಿಮಾಗಳನ್ನ ಮಾಡಬೇಕಾಗಿತ್ತೋ ಏನೋ ಅಂತ ಹತೋಪಿಸೋದಿದೆಯಲ್ಲ, ಇದನ್ನು ಯಾರು ಮಾಡಿದ್ದಾರೆ ಆ ವಯಸ್ಸಿನಲ್ಲಿ? ಎಲ್ಲ ತಿಳಿದ್ಬಿಟ್ಟಿದ್ದೇನೆ, ನಾನು ಮಾಡುವಂಥದ್ದು ಏನೂ ಇಲ್ಲ ಅಂತ ಅಂದ್ಕೊಳ್ಳುವಂತಹ ಮೂರ್ಖರ ಮಧ್ಯೆ ಇಂತಹ ವಜ್ರಗಳು, ವೈಡೂರ್ಯಗಳು ನಮ್ಮ ಸೊತ್ತಲ್ಲಿ. ಹಾಗಾಗಿ ಅದನ್ನು ಕಾಪಾಡಿಕೊಳ್ಬೇಕಾಗಿದ್ದ ಜವಾಬ್ದಾರಿ ನಮ್ಮೆಲ್ಲರಿಗೂ.